ವಿರುದ್ಧವಾದ ಘೋಷಣೆ ಆದ್ರೆ ನಮಗೆ ಯಾವ್ದಕ್ಕೂ ತೊಂದರೆ ಕೊಡೋಲ್ರಿ ಎಲ್ಲ ನಿಮ್ಗೆ ದೊಡ್ಡ ಆಬಳಿ ಆಗ್ಬಿಟ್ಟದೆ ನಮ್ಗೆ ಸಾಯಿಸ್ಬಿಡಿ ಸಾಯಿಸ್ಬಿಡಿ ಬರ್ತಾರೆ ಅವ್ರು ಸರಿ ನಮ್ ಕೂಗ್ ಕೇಳ್ಬಾರ್ದು ಅವ್ರಿಗೆ ಸರ್ಕಾರ ಕೂಗ್ ಕೇಳಿಸ್ಬಾರ್ದ ಎಷ್ಟು ಸರಿ ಅಡೆ ಆಗ್ತಿದೆ ನೋಡಿ ಪ್ರಧಾನ ವೈದ್ಯರು ನೀವು ಆರ್ಟಿಕಲ್ ಹೇಳ್ಕೊಡಿ ಓಟ್ ಹಾಕ್ಬೇಕು ಒಬ್ಬ ದಲಿತ ಎಲ್ಲ ನಿಮ್ ಇಲಾಖೆ ಅವಕಾಶ ಮಾಡ್ಕೊಡಿ ಅಷ್ಟೇ. ಪಬ್ಲಿಕ್ ನ್ಯೂಸೆನ್ಸ್ ಇಲ್ವೇ ಇಲ್ಲ ಸರ್, ಹೋಗ್ತಾ ಇಲ್ಲ. ಇಲ್ಲಿ ಜಾರಕಿಹೊಳಿ ಸಾಹೇಬ್ರ ಮನೆ ಒಳಗೆ ನ್ಯಾಯ ಇಲ್ಲ, ಬೇಕೇ ಬೇಕು, ದೊಡ್ಡ ಮುಖ್ಯಮಂತ್ರಿ ಬೇಕು. ನಾವು ನ್ಯಾಯ ಕೇಳ್ತಾ ಇಲ್ಲ, ಮನವಿ ಕೊಡ್ತೀವಿ ಅಷ್ಟೇ. ಅದೇ ಗಲಾಟೆ ಇಲ್ಲ, ಗಲಾಟೆ ಮಾಡಿದ್ರೆ ಅರೆಸ್ಟ್ ಮಾಡಿ, ಹೇಳಿ ವಿರೋಧ ಮಾಡಿದಾಗ ಅರೆಸ್ಟ್ ಮಾಡಿ, ಗಲಾಟೆ ಮಾಡಿದ್ರೆ ಅರೆಸ್ಟ್ ಮಾಡಿ. ನಾವು ಇಲ್ಲಿ ಸರ್ ಇಲ್ಲ 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 ಮತ್ತೆ ಯಾರಿಗೆ ಕೇಳೋದು ನಾವು? ಅಲ್ಲ ಮತ್ತೆ ಯಾರಿಗೆ ಕೇಳೋದು? ಮತ್ತೆ ದಲಿತ ಬಗ್ಗೆ ಅಂತ ಯಾರು ಮಾಡ್ಬೇಕಂತ ಕೇಳ್ಬೇಕು. ನಮ್ಮಲ್ಲಿ 9 ಹೌದು ಸರ್, 9 ಜನ ನಮ್ ಕೇಳಿ ಜಾತ ಎಲ್ಲ ನಾವು ಕಾಲ್ನಡಿಗೆನಲ್ಲಿ ಹೋಗ್ತಿದ್ವಿ. ಸ್ಟ್ರೈಕ್ ಅಲ್ಲ ಅದು, ನೋ ಸ್ಟ್ರೈಕ್ ಅಂದ್ರೆ ವಿರುದ್ಧವಾಗಿ ಹೋಗೋಂಥದ್ದು, ವಿರುದ್ಧವಾಗಿ ಹೋಗೋಂಥದ್ದು ಸ್ಟ್ರೈಕು. ಸರ್ ನಾವು ಕೂಗೋದಿಲ್ಲ ಸರ್, ಅಲ್ಲಿ ಹೋಗಿ ಅವ್ರ ಮನೆ ಒಳಗಡೆ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಹೇಳಿ ಮನವಿ ಪತ್ರ ಕೊಡ್ತೀವಿ. ಮನವಿ ಪತ್ರ ಇಲ್ಲಿದೆ, ಬೇಕಾದ್ರೆ ಫೋಟೋ ಹೊಡ್ಕೊಂಡು ತರಿಸ್ಕೊಳ್ಳಿ. ಮನವಿ ಪತ್ರ ಕೊಡಿ, 1 ನಿಮಿಷ ಸರ್. ಇಲ್ಲ ನಾವು ಹೀಗೇನೆ ಸಾಹೇಬ್ರನ್ನ ಹೊಡುವಾಗ ದಾರಿನೇ ಮೀಟ್ ಮಾಡೋದು. ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲಾರು ಮೀಟ್ ಮಾಡೋಷ್ಟು ಟೈಮ್ ಸಿಗಲ್ಲ ಅವರಿಗೆ. ಹಂಗಾಗಿ ನಾವು ಅವ್ರು ಹೊರಡೋ ಟೈಮ್ಗೆ ಹೊರಗಡೆ ಇರ್ತೀವಿ, ಅವ್ರು ಬರ್ತಾರೆ, ಕೊಡ್ತೀವಿ ಅಷ್ಟೇ, ಮಾತಾಡ್ತೀವಿ. ವಿಧಾನಸೌಧ ಮುಂದೆನೂ ಅದೇ ಥರ ಮಾಡೋದು ನಾವು, ಕಲಾಕ್ಷೇತ್ರದಲ್ಲಿ ಹೋದ್ರು ಅಲ್ಲೂ ಅದೇ ಮಾಡೋದು ನಾವು. ಸಚಿವರ ಫೋಟೋ ಇಟ್ಕೊಂಡು ಮನವಿ ಪತ್ರವನ್ನ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ, ಎಚ್ ಮಹದೇವಪ್ಪ ಅವರಿಗೆ ಮುಖ್ಯಮಂತ್ರಿ ಕೊಡ್ತೀವಿ. ಯಾವುದೇ ವಿಧವಾದ ಘೋಷಣೆ ಇಲ್ಲ. ಇದಕ್ಕೆ ಪರ್ಮಿಷನ್ ಬೇಡ ಸರ್, ಯಾರು ಬೇಕಾದ್ರೂ ಹೋಗಿ. ನಮ್ಮ ಸ್ವಾತಂತ್ರ್ಯ, ನಮ್ಮ ವಾಕ್ ಸ್ವಾತಂತ್ರ್ಯ ಇದೆ. ಇಲ್ಲ ಸರ್, ನಾವು ರೋಡಲ್ಲಿ ನಡ್ಕೊಂಡು ಹೋಗೋದ್ರಲ್ಲಿ ಇದೆಯಾ ಕಾನೂನು?